ನರೇಂದ್ರ ಮೋದಿಯವರು ದೇಶದ ಪ್ರಧಾನಿಯಾಗಿ ಮೂರನೇ ಬಾರಿ ಪ್ರಮಾಣ ವಚನವನ್ನ ಇವತ್ತು ಸ್ವೀಕಾರ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆ ಇವತ್ತು ದೇಶಾದ್ಯಂತ ಅವರಿಗೆ ಆ ಶುಭಾಶಯಗಳ ಮಹಾಪೂರ್ವ ಹರಿದು ಬರ್ತಾ ಇದೆ. ಅದಲ್ಲದೆ ಕೂಡ ಇವತ್ತು ಬೆಂಗಳೂರಿನ ದೇವಸ್ಥಾನಗಳು ಕೂಡ ಮೋದಿ ಹೆಸರಿನಲ್ಲಿ ಅರ್ಚನೆ ಪೂಜೆಗಳು ನಡೀತಾ ಇದೆ. ಅದರ ಭಾಗವಾಗಿ ಇವತ್ತು ಬನಶಂಕರಿ ದೇವಸ್ಥಾನದ ಸಹ ಬೆಳಗ್ಗೆ ಮೋದಿ ಹೆಸರಲ್ಲಿ ವಿಶೇಷವಾದ ಪೂಜೆ ಅರ್ಚನೆಯನ್ನು ಕೂಡ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ದೇವಸ್ಥಾನದ ಅರ್ಚಕರು ನನ್ನ ಜೊತೆ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ತಾ ಹೋಗ್ತೀನಿ. ಸರಿ, ಈ ದಿನ ಮೋದಿ ಅವರು ಮೂರನೇ ಬಾರಿ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಸೊ ಅವರ ಹೆಸರಲ್ಲಿ ಬನಶಂಕರಿ ದೇಗುಲದಲ್ಲಿ ಕೂಡ ಒಂದು ವಿಶೇಷವಾದ ಪೂಜೆ ಅಥವಾ ಅರ್ಚನೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಸೊ ಎಷ್ಟು ಗಂಟೆಗೆ ಅರ್ಚನೆ ಅಥವಾ ಪೂಜೆ ಮಾಡಲಾಗಿದೆ, ಏನೇನೆಲ್ಲ ಮಾಡಿದ್ದೀರಾ ಪೂಜೆ ಅಂತ? ಈ ದಿನ ಪ್ರಾತಃ ಕಾಲದಲ್ಲಿ ಅಮ್ಮನವರಿಗೆ ಪಂಚಾಮೃತಾಭಿಷೇಕ, ಮಹಾಪೂಜೆ ಮತ್ತು ವಿಶೇಷವಾದ ಹೂವಿನ ಅಲಂಕಾರ ಇವೆಲ್ಲ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿ ದೇಶದ ಒಂದು ಅಭಿವೃದ್ಧಿ ಉನ್ನತಿಗಾಗಿ ಮಾಡುವಂತಹ ಈ ಒಂದು ಕಾರ್ಯವನ್ನ ಯಶಸ್ವಿಯಾಗಿ ನೆರವೇರಿಸಲಿ ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಭಗವತಿಯಲ್ಲಿ ಅರ್ಚನೆ ಮಾಡಿದ್ದೇವೆ. ಭಕ್ತಾದಿಗಳ ಒಂದು ದರ್ಶನಗಳು ಮತ್ತೆ ಯಾವ ರೀತಿ ನಡೀತಾ ಇದೆ ಪೂಜೆಗಳು, ಭಕ್ತಾದಿಗಳು ಯಾವ ರೀತಿ ಬರ್ತಾ ಇದ್ದಾರೆ, ಮೋದಿ ಹೆಸರಿನ ವಿಶೇಷವಾಗಿ ಪೂಜೆ ನಡೀತಾ ಇದೆಯಾ ಭಕ್ತಾದಿಗಳಿಂದ ಏನು ನಡೀತಾ ಇಲ್ಲ, ಅಥವಾ ಯಾರಾದ್ರೂ ಕೇಳಬಹುದು, ಇನ್ನೂ ಸಮಯ ಇದೆ. ಆದರೆ ಈ ದಿನ ಮಾತ್ರ ಪ್ರಾತಃ ಕಾಲದಿಂದ ವಿಶೇಷವಾದಂಥ ಪೂಜೆಗಳು ನಡೆದಿದೆ. ಭಾನುವಾರ ಎಂದಿನಂತೆ ಭಕ್ತಾದಿಗಳು ಹೇಗೆ ಬಂದು ಹೋಗ್ತಾರೋ ಹಾಗೆ ಬರ್ತಾರೆ. ರಾಜು, ಒಟ್ಟಾರೆ ಮೋದಿ ಹೆಸರಿನಲ್ಲಿ ವಿಶೇಷವಾದ ಸಂಕಲ್ಪವನ್ನ ಮಾಡಿದ್ದೇವೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ದೇವಸ್ಥಾನದ ಅರ್ಚಕರು ನೀಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಜಗದೀಶ್ ಜೊತೆ ಲಕ್ಷ್ಮೀ ನರಸಿಂಹ, ವಿಸ್ತಾರ ನ್ಯೂಸ್, ಬೆಂಗಳೂರು. ನರೇಂದ್ರ ಮೋದಿಯವರು ದೇಶದ ಪ್ರಧಾನಿಯಾಗಿ ಮೂರನೇ ಬಾರಿ ಪ್ರಮಾಣ ವಚನವನ್ನ ಇವತ್ತು ಸ್ವೀಕಾರ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆ ಇವತ್ತು ದೇಶಾದ್ಯಂತ ಅವರಿಗೆ ಆ ಶುಭಾಶಯಗಳ ಮಹಾಪೂರ್ವ ಹರಿದು ಬರ್ತಾ ಇದೆ. ಅದಲ್ಲದೆ ಕೂಡ ಇವತ್ತು ಬೆಂಗಳೂರಿನ ದೇವಸ್ಥಾನಗಳು ಕೂಡ ಮೋದಿ ಹೆಸರಿನಲ್ಲಿ ಅರ್ಚನೆ ಪೂಜೆಗಳು ನಡೀತಾ ಇದೆ. ಅದರ ಭಾಗವಾಗಿ ಇವತ್ತು ಬನಶಂಕರಿ ದೇವಸ್ಥಾನದ ಸಹ ಬೆಳಗ್ಗೆ ಮೋದಿ ಹೆಸರಲ್ಲಿ ವಿಶೇಷವಾದ ಪೂಜೆ ಅರ್ಚನೆಯನ್ನು ಕೂಡ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ದೇವಸ್ಥಾನದ ಅರ್ಚಕರು ನನ್ನ ಜೊತೆ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ತಾ ಹೋಗ್ತೀನಿ. ಸರಿ, ಈ ದಿನ ಮೋದಿ ಅವರು ಮೂರನೇ ಬಾರಿ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಸೊ ಅವರ ಹೆಸರಲ್ಲಿ ಬನಶಂಕರಿ ದೇಗುಲದಲ್ಲಿ ಕೂಡ ಒಂದು ವಿಶೇಷವಾದ ಪೂಜೆ ಅಥವಾ ಅರ್ಚನೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಸೊ ಎಷ್ಟು ಗಂಟೆಗೆ ಅರ್ಚನೆ ಅಥವಾ ಪೂಜೆ ಮಾಡಲಾಗಿದೆ, ಏನೇನೆಲ್ಲ ಮಾಡಿದ್ದೀರಾ ಪೂಜೆ ಅಂತ? ಈ ದಿನ ಪ್ರಾತಃ ಕಾಲದಲ್ಲಿ ಅಮ್ಮನವರಿಗೆ ಪಂಚಾಮೃತಾಭಿಷೇಕ, ಮಹಾಪೂಜೆ ಮತ್ತು ವಿಶೇಷವಾದ ಹೂವಿನ ಅಲಂಕಾರ ಇವೆಲ್ಲ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿ ದೇಶದ ಒಂದು ಅಭಿವೃದ್ಧಿ ಉನ್ನತಿಗಾಗಿ ಮಾಡುವಂತಹ ಈ ಒಂದು ಕಾರ್ಯವನ್ನ ಯಶಸ್ವಿಯಾಗಿ ನೆರವೇರಿಸಲಿ ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಭಗವತಿಯಲ್ಲಿ ಅರ್ಚನೆ ಮಾಡಿದ್ದೇವೆ. ಭಕ್ತಾದಿಗಳ ಒಂದು ದರ್ಶನಗಳು ಮತ್ತೆ ಯಾವ ರೀತಿ ನಡೀತಾ ಇದೆ ಪೂಜೆಗಳು, ಭಕ್ತಾದಿಗಳು ಯಾವ ರೀತಿ ಬರ್ತಾ ಇದ್ದಾರೆ, ಮೋದಿ ಹೆಸರಿನ ವಿಶೇಷವಾಗಿ ಪೂಜೆ ನಡೀತಾ ಇದೆಯಾ ಭಕ್ತಾದಿಗಳಿಂದ ಏನು ನಡೀತಾ ಇಲ್ಲ, ಅಥವಾ ಯಾರಾದ್ರೂ ಕೇಳಬಹುದು, ಇನ್ನೂ ಸಮಯ ಇದೆ. ಆದರೆ ಈ ದಿನ ಮಾತ್ರ ಪ್ರಾತಃ ಕಾಲದಿಂದ ವಿಶೇಷವಾದಂಥ ಪೂಜೆಗಳು ನಡೆದಿದೆ. ಭಾನುವಾರ ಎಂದಿನಂತೆ ಭಕ್ತಾದಿಗಳು ಹೇಗೆ ಬಂದು ಹೋಗ್ತಾರೋ ಹಾಗೆ ಬರ್ತಾರೆ. ರಾಜು, ಒಟ್ಟಾರೆ ಮೋದಿ ಹೆಸರಿನಲ್ಲಿ ವಿಶೇಷವಾದ ಸಂಕಲ್ಪವನ್ನ ಮಾಡಿದ್ದೇವೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ದೇವಸ್ಥಾನದ ಅರ್ಚಕರು ನೀಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಜಗದೀಶ್ ಜೊತೆ ಲಕ್ಷ್ಮೀ ನರಸಿಂಹ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.